ಇತಿಹಾಸ ಮತ್ತು ಆಧ್ಯಾತ್ಮ ಎರಡೂ ಸಂಗಮವಾಗುವ ಸ್ಥಳಗಳು ಅತಿ ವಿರಳ. ಆದರೆ ತುಮಕೂರಿನ ಈ ಪುಟ್ಟ ಹಳ್ಳಿಯಲ್ಲಿ 12ನೇ ಶತಮಾನದ ಶಿವಶರಣರ ಇತಿಹಾಸದ ಕುರುವೊಂದು ಜೀವಂತವಾಗಿದೆ. ಕರ್ನಾಟಕದ ಮಣ್ಣಿನಲ್ಲಿ ಎಷ್ಟೋ ಜನ ಶರಣರು, ಸಿದ್ಧ ಪುರುಷರು ನಡೆದಾಡಿದ್ದಾರೆ. ಇದಕ್ಕೆ ಮತ್ತೊಂದು ಉದಾಹರಣೆ ಎಂದರೆ ಕರೇಕುರ್ಚಿ ಗ್ರಾಮದಲ್ಲಿರುವ ಶ್ರೀ ದೊಣ್ಣೆಗಂಗಾ ಕ್ಷೇತ್ರದ ಸಿದ್ದರಾಮೇಶ್ವರರ ತಪೋವನ. ಮಹಾನ್ ಶಿವಶರಣರಾದ ಸಿದ್ದರಾಮೇಶ್ವರರು ತಪಸ್ಸು ಮಾಡಿದ ಪ್ರಮುಖ ಗದ್ದುಗೆಗಳಲ್ಲಿ ಇದು ಅತ್ಯಂತ ವಿಶೇಷವಾದದ್ದು. ಇನ್ನು ಸಾಮಾನ್ಯವಾಗಿ ಸಿದ್ಧಿಪುರುಷರು ಪದ್ಮಾಸನದಲ್ಲಿ ಕುಳಿತು ತಪಸ್ಸು ಮಾಡಿರುತ್ತಾರೆ. ಆದರೆ ಈ ಸ್ಥಳದಲ್ಲಿ ಸಿದ್ದರಾಮೇಶ್ವರರು ಸರಿಸುಮಾರು 12 ವರ್ಷಗಳ ಕಾಲ ತಮ್ಮ ಕಾಲನ್ನು ಮೇಲಕ್ಕೆ ಮತ್ತು ತಲೆಯನ್ನು ಕೆಳಗೆ ಹಾಕಿ ಅತ್ಯಂತ ಕಠಿಣವಾದ ತಪಸ್ಸನ್ನು ಮಾಡಿದ್ದರು. ಸಿದ್ದರಾಮೇಶ್ವರರು ತಪಸ್ಸು ಮಾಡಿದ ಸ್ಥಳದಲ್ಲಿ ಉಂಟಾದ ದೈವಿಕ ಕಂಪನಗಳನ್ನು ಗುರುತಿಸಿದ ಆಗಿನ ಅರಸರು ಮತ್ತು ಭಕ್ತರು ಪ್ರಕೃತಿ ನಿರ್ಮಿತ ಬಂಡೆಗಳನ್ನು ಹಾಗೆಯೇ ಉಳಿಸಿಕೊಂಡು ಅದರ ಸುತ್ತಲೂ ಸುಂದರ ದೇಗುಲವನ್ನು ನಿರ್ಮಿಸಿದರು. ಬೃಹತ್ ಕಲ್ಲು ಬಂಡೆಗಳ ಮಧ್ಯ ಪ್ರಕೃತಿಯ ಸಹಜವಾಗಿ ಉಗಮವಾಗುವ ನೀರು ಇಲ್ಲೇ ಸಂಗ್ರಹವಾಗುವ ಕಾರಣಕ್ಕೆ ಈ ಸ್ಥಳಕ್ಕೆ ಪವಿತ್ರ ದೊಣ್ಣೆಗಂಗಾ ಎಂದು ಕರೆದರು. ದೇಗುಲದ ಪ್ರಕೃತಿಗೆ ಇನ್ನಷ್ಟು ಬೆರಗುಗೊಳಿಸುವುದು ಅಲ್ಲಿ ಬೆಳೆದು ನಿಂತಿರುವ ದೈತ್ಯ ಅರಳಿ ಮರಗಳು. ಕಲ್ಲು ಬಂಡೆಗಳ ಬೆಟ್ಟಗಳ ಮಧ್ಯ ತಂಪಾದ ಗಾಳಿಯೊಂದಿಗೆ ಅರಳಿ ಮರದ ಎಲೆಗಳ ಸದ್ದು ಇನ್ನಷ್ಟು ದೈವಿಕ ಶಕ್ತಿ ತುಂಬುತ್ತಿತ್ತು. ಇನ್ನು ಸಿದ್ದರಾಮೇಶ್ವರರು ಬುನಾದಿ ಹಾಕಿಕೊಟ್ಟ ನಿರಂತರ ದಾಸೋಹ ಮತ್ತು ಕಾಯಕದ ಪರಂಪರೆಗೆ ಇಂದಿಗೂ ಈ ಸ್ಥಳ ಜೀವಂತವಾಗಿದೆ. ಕಲ್ಲು ಬಂಡೆಗಳ ಮಧ್ಯದಲ್ಲಿ ಬೆಳೆದು ನಿಂತಿರುವ ಅರಳಿ ಮರಗಳು, ಬೇಸಿಗೆಯಲ್ಲೂ ಬದ್ದದ ನೀರು, ಸಿದ್ದರಾಮೇಶ್ವರರ ಶಿಸ್ತು, ಕಠಿಣ ಯಾತ್ರೆ ಮತ್ತು ಸರಳ ಜೀವನ ಇವೆಲ್ಲದಕ್ಕೂ ಈ ಕ್ಷೇತ್ರ ಸಾಕ್ಷಿಯಾಗಿದೆ. ಮತ್ತಷ್ಟು ಹೊಸ ಕಥೆಗಳೊಂದಿಗೆ ನಾವು ನಿಮ್ಮ ಮುಂದೆ ಮತ್ತೆ ಸಿಗೋಣ.